ಲೈಟ್ಸ್ ಇದೆ, ಕ್ಯಾಮ್ರಾ ಇದೆ, ಆದರೆ ಆಕ್ಷನ್ ಶುರುವಾಗೋಕ್ಕೂ ಮುನ್ನ ಒಂದು ದೊಡ್ಡ ಕತೆ ಇದೆ. ಇವತ್ತು ನಾವು ಸ್ಕ್ರೀನ್ ಮೇಲೆ ನೋಡಿ ಸಿಟಿ ಹೊಡೆಯೋ ಈ ಸೂಪರ್ ಸ್ಟಾರ್ಗಳು ಒಂದು ಕಾಲದಲ್ಲಿ ನಿಮ್ಮಂತೆ ಬರಿಗೈಲಿ ಕನಸು ಕಂಡವರು. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನೇ ತಗೊಳ್ಳಿ. ಇನ್ನು ನಮ್ಮ ರಾಕಿಂಗ್ ಸ್ಟಾರ್ ಯಶ್, ಹಾಗೆ ಕಿಚ್ಚ ಸುದೀಪ್, ನಮ್ಮ ಡಾಲಿ ಧನಂಜಯ್, ಲೈಟ್ಸ್ ಇದೆ, ಕ್ಯಾಮ್ರಾ ಇದೆ, ಆದ್ರೆ ಆಕ್ಷನ್ ಶುರುವಾಗೋಕ್ಕೂ ಮುನ್ನ ಒಂದು ದೊಡ್ಡ ಕತೆ ಇದೆ. ಇವತ್ತು ನಾವು ಸ್ಕ್ರೀನ್ ಮೇಲೆ ನೋಡಿ ಸಿಟಿ ಹೊಡೆಯೋ ಈ ಸೂಪರ್ ಸ್ಟಾರ್ಗಳು ಒಂದು ಕಾಲದಲ್ಲಿ ನಿಮ್ಮಂತೆ ಬರಿಗೈಲಿ ಕನಸು ಕಂಡವರು. ಬರೀ 300 ರೂಪಾಯಿ ಹಿಡಿದು ಬಂದವರು ಇಂದು ಕೋಟಿ ಹೃದಯಗಳನ್ನು ಆಳ್ತಿದ್ದಾರೆ. ಅಂದ್ರೆ ಅದರ ಹಿಂದೆ ಇರೋ ಆ ಸೀಕ್ರೆಟ್ ಏನು? ಬನ್ನಿ ಇವತ್ತು ಸ್ಯಾಂಡಲ್ವುಡ್ ನಿಂದ ಬಾಲಿವುಡ್ ಆ ರೋಚಕ ಜರ್ನಿಯನ್ನ ನೋಡೋಣ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನೇ ತಗೊಳ್ಳಿ. ಇವತ್ತು ಅವರು ಬಾಕ್ಸ್ ಆಫೀಸ್ ಸುಲ್ತಾನ್. ಆದ್ರೆ ಒಂದು ದಿನಕ್ಕೆ 150 ರೂಪಾಯಿ ಸಂಬಳಕ್ಕೆ ಲೈಟ್ ಬಾಯ್ ಆಗಿ ಕೆಲಸ ಮಾಡ್ತಿದ್ರು. ಅಷ್ಟೇ ಯಾಕೆ, ಕುಟುಂಬವನ್ನ ಸಲಹಲು ಮನೆ ಮನೆಗೆ ಹಾಲು ಮಾರಾಟ ಮಾಡ್ತಿದ್ದ ಆ ಹುಡುಗ ಇವತ್ತು ಕೋಟಿ ಅಭಿಮಾನಿಗಳ ಒಡೆಯ. ಇನ್ನು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಬರೀ 300 ರೂಪಾಯಿ ಹಿಡ್ಕೊಂಡು ಬೆಂಗಳೂರಿಗೆ ಬಂದವರು. ಬೆನಕ ನಾಟಕ ತಂಡದಲ್ಲಿ ಸೆಟ್ ಕ್ಲೀನ್ ಮಾಡ್ತಾ ಚಹಾ ತಂದು ಕೊಡ್ತಾ ಇದ್ದ ಈ ಹುಡುಗ ಇವತ್ತು KGF ಮೂಲಕ ಇಡೀ ವಿಶ್ವವನ್ನೇ ತನ್ನತ್ತ ತಿರುಗಿ ನೋಡೋ ಹಾಗೆ ಮಾಡಿದ್ದಾರೆ. ಇದು ಪರಿಶ್ರಮಕ್ಕೆ ಸಿಕ್ಕ ಪ್ರತಿಫಲ. ಹಾಗೆಯೇ ಕಿಚ್ಚ ಸುದೀಪ್ ಕ್ರಿಕೆಟ್ ಕ್ರೇಜ್ ಬಿಟ್ಟು ತಿಂಗಳಿಗೆ ಬರೀ 500 ರೂಪಾಯಿ ದುಡಿಯುತ್ತಾ ಕಷ್ಟಪಟ್ಟವರು. ಅತ್ತ ಉಪೇಂದ್ರ ಅವರು ಕಾಶಿನಾಥ್ ಅವರ ಹತ್ರ ಅಸಿಸ್ಟೆಂಟ್ ಆಗಿ ಪೋಸ್ಟರ್ ಅಂಟಿಸ್ತಾ ಬೆಳೆದವರು. ಇವರೆಲ್ಲರೂ ಶೂನ್ಯದಿಂದ ಬಂದು ಇಂದು ಸ್ಯಾಂಡಲ್ವುಡ್ನ ಅಧಿಪತಿಗಳಾಗಿದ್ದಾರೆ. ಈಗ ಸ್ವಲ್ಪ ಡಿಗ್ರಿ ಮತ್ತು ಡ್ರೀಮ್ಸ್ ಬಗ್ಗೆ ಮಾತಾಡೋಣ. ನಮ್ಮ ಡಾಲಿ ಧನಂಜಯ್ ಇಂಜಿನಿಯರಿಂಗ್ ನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅನ್ನೋದು ನಿಮಗೆ ಗೊತ್ತಾ? ಇನ್ಫೋಸಿಸ್ ನಂತಹ ಕಂಪನಿಯಲ್ಲಿ AC ರೂಮಿನ ಕೆಲಸ ಬಿಟ್ಟು ಮೈಸೂರಿನ ಬೀದಿಗಳಲ್ಲಿ ನಾಟಕ ಮಾಡುತ್ತಾ ಇವತ್ತು ಡಾಲಿಯಾಗಿ ಮಿಂಚುತ್ತಿದ್ದಾರೆ. ಇವತ್ತು ನಾವು ಕೇಳಿದ ಈ ಪ್ರತಿಯೊಂದು ಕಥೆಯು ನಮಗೊಂದು ಪಾಠ ಕಲಿಸುತ್ತೆ. ನಾವು ಎಲ್ಲಿದ್ದೇವೆ ಅನ್ನೋದಕ್ಕಿಂತ ಎಲ್ಲಿಗೆ ಹೋಗ್ಬೇಕು ಅನ್ನೋ ಹಠ ಮುಖ್ಯ. ಟೀಚರ್ ಆಗ್ಬೇಕಿದ್ದವರು ಆಕ್ಟರ್ ಆದ್ರು, ಡಾಕ್ಟರ್ ಆಗ್ಬೇಕಿದ್ದವರು ಡಾನ್ಸರ್ ಆದ್ರು, ಲೈಫ್ ಅನ್ನೋದು ಒಂದು ದೊಡ್ಡ ಸಸ್ಪೆನ್ಸ್ ಸಿನಿಮಾ. ಯಾರು ಯಾವತ್ತು ಸೂಪರ್ ಸ್ಟಾರ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ.